ಲವ್ ಈಸ್ ಬ್ಲೈಂಡ್ ಬಟ್ ಲವರ್ಸ್ ಆರ್ ನಾಟ್ ಬ್ಲೈಂಡ್. ಹೌದು, ಎಲ್ಲರೂ ಸುಂದರವಾಗಿರೋವರನ್ನೇ ಪ್ರೀತಿ ಮಾಡುತ್ತಾರೆ, ಇಷ್ಟಪಡುತ್ತಾರೆ. ಇದೇ ಕಾರಣ ಸುಂದರವಾಗಿ ಚೆನ್ನಾಗಿ ಕಾಣಲು ಯಾರು ತಾನೇ ಇಷ್ಟಪಡುವುದಿಲ್ಲ ಹೇಳಿ? ಬೆಳ್ಳಗೆ ಇದ್ದರೂ ಇನ್ನಷ್ಟು ಬೆಳ್ಳಗಾಗಲು ಪೌಡರ್ ನ ಬಳಸುತ್ತಾರೆ, ಮೇಕಪ್ ಅನ್ನ ಹಾಕುತ್ತಾರೆ. ಇನ್ನು ಕಪ್ಪು ಇದ್ದವರಂತೂ ಕೇಳಲೇಬೇಡಿ, ಅವರು ಬೆಳ್ಳಗಾಗಲು ಹೆಚ್ಚಾಗಿ ಮೇಕಪ್ ಅನ್ನ ಕೂಡ ಬಳಸುತ್ತಾರೆ. ಮದುವೆಯ ಸಂದರ್ಭ ಆಗಿರಬಹುದು, ಅಥವಾ ಹುಡುಗ ಹುಡುಗಿಯನ್ನು ನೋಡಲು ಬಂದಾಗ ಇರಬಹುದು, ಅಥವಾ ಶಾರ್ಟ್ ಗಳಿಗಾಗಿ, ರೀಲ್ಸ್ ಗಳಿಗಾಗಿ, ಸ್ಟೋರಿಗಳಿಗಾಗಿ, ಟಿಕ್ ಟಾಕ್ ಮಾಡುವುದಕ್ಕಾಗಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಸುಂದರವಾಗಿ ಕಾಣಲು ಹೆಚ್ಚಾಗಿ ಬಳಸುವುದೇ ಬೇಸಿಕ್ ಮೇಕಪ್ ಟೂಲ್, ಅದುವೇ ಪೌಡರ್. ಈ ಮೇಕಪ್ ನಿಂದ ಎಂತೆಂಥ ಕಪ್ಪಗಿರೋ ನಟಿಯರು ಕೂಡ ಕ್ಯಾಮೆರಾ ಮುಂದೆ ಬಂದಾಗ ಮಿಂಚುತ್ತಾರೆ, ಚೆನ್ನಾಗಿ ಕಾಣುತ್ತಾರೆ. ಕೆಲವರಂತೂ ಮೇಕಪ್ ಅನ್ನು ಹಾಕಿದಾಗ ಅವರು ಕಾಣುವುದೇ ಬೇರೆ, ಇನ್ನು ಮೇಕಪ್ ತೆಗೆದಾಗ ಅವರ ಮುಖ ನೋಡಿದರೆ ಎದುರಿಗಿನವರು ಓಡಿ ಹೋಗಬೇಕಾಗುತ್ತದೆ, ಹಾಗೆ ಅವರು ಕಾಣುತ್ತಿರುತ್ತಾರೆ. ಈ ರೀತಿ ಕಾಣುವ ಹಲವಾರು ಚಿತ್ರ ನಟರನ್ನ ನಾವು ಕಾಣಬಹುದು. ಕೆಲವೊಮ್ಮೆ ಮದುವೆ ಆಗುವ ಸಂದರ್ಭದಲ್ಲಿ ಹುಡುಗ ಹುಡುಗಿಯನ್ನು ನೋಡಲು ಹೋದಾಗ ಅವಳು ಯದ್ವಾ ತದ್ವಾ ಮೇಕಪ್ ಮಾಡಿ ಹುಡುಗನನ್ನ ಹಾಗೂ ಹುಡುಗನ ಮನೆಯವರನ್ನ ಇಂಪ್ರೆಸ್ ಮಾಡಲು ಮೇಕಪ್ ಅಲ್ಲಿ ಪೌಡರ್ ನ ಬಳಸುತ್ತಾಳೆ. ಮದುವೆ ಆದ ನಂತರ ಅವಳನ್ನು ವಿದೌಟ್ ಮೇಕಪ್ ನೋಡಿದಾಗ ಹುಡುಗ ಶಾಕ್ ಆಗಿರುವ ಹಲವಾರು ಪ್ರಸಂಗಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ, ಓದಿದ್ದೇವೆ. ಹೀಗೆ ಮುಖದ ಲಕ್ಷಣವನ್ನೇ ಬದಲಾಯಿಸುವ ಆ ಗುಣ ಈ ಪೌಡರ್ಗಿದೆ. ಆದರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಈ ಬಿಳಿ ಪೌಡರ್ ಹೇಗೆ ತಯಾರಾಗುತ್ತದೆ ಎಂದು? ಹೊಳೆಯ ಪೌಡರ್ ಅನ್ನ ಮಾಡಲು ಏನೆಲ್ಲ ಹಾಕಿ ತಯಾರಿಸುತ್ತಾರೆ ಎಂದು? ಈ ಪೌಡರ್ ತಯಾರಿಸಲು ಬಳಸುವ ಪದಾರ್ಥಗಳ್ಯಾವವು? ಈ ಒಂದು ಪೌಡರ್ ತಯಾರಾಗಲು ಎಷ್ಟು ದಿನ ಬೇಕಾಗುತ್ತದೆ? ಈ ಪೌಡರ್ ನ ಎಲ್ಲೆಲ್ಲಿ ತಯಾರಿಸುತ್ತಾರೆ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಪೌಡರ್ ನ ಕೇವಲ ನಮ್ಮ ಮುಖವನ್ನು ಸುಂದರವಾಗಿ ಇಡಲು ಮಾತ್ರ ಬಳಸುವುದಿಲ್ಲ, ಇದನ್ನು ನಮ್ಮ ದೇಹದ ಮೇಲೆ ಬರುವಂತಹ ರ್ಯಾಷಸ್ ಗಳನ್ನು ತಡೆಯಲು ಕೂಡ ಬಳಸಲಾಗುತ್ತದೆ. ಎಷ್ಟೋ ಬಾರಿ ಹುಣ್ಣುಗಳ ಮೇಲೆ ಇದನ್ನು ಬಳಸಲಾಗುತ್ತದೆ. ಕೆಲವು ಇರಿಟೇಷನ್ ಇಂದ ತಪ್ಪಿಸಲು ಈ ಪೌಡರ್ ಅನ್ನ ಬಳಸಲಾಗುತ್ತಿದೆ. ಹೀಗೆ ಪೌಡರ್ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೂಡ ನೀಡುತ್ತದೆ. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಈ ಪೌಡರ್ ಅನ್ನ ಬಳಸುತ್ತಾರೆ. ಬನ್ನಿ ಹಾಗಾದ್ರೆ ನೀವು ಬಳಸುವಂತಹ ಈ ಪೌಡರ್ ಅನ್ನ ಕಲ್ಲುಗಳನ್ನು ಬಳಸಿ ಯಾವ ರೀತಿ ತಯಾರಿಸುತ್ತಾರೆ ಅನ್ನುವುದನ್ನ ಈಗ ಒಂದೊಂದಾಗಿ ಪ್ರಾಸೆಸ್ ಅನ್ನ ತಿಳಿದುಕೊಳ್ಳೋಣ. ಈ ಪೌಡರ್ ನ ತಯಾರಿಸಲು ಮೊದಲು ದೊಡ್ಡ ದೊಡ್ಡ ಪರ್ವತಗಳಲ್ಲಿ, ಬೆಟ್ಟಗಳಲ್ಲಿ ಇರುವಂತಹ ಸಾಫ್ಟ್ ಸ್ಟೋನ್ ಅಂದ್ರೆ ತುಂಬಾ ಮೃದುವಾದಂತಹ ಕಲ್ಲುಗಳನ್ನ ಗುರುತಿಸಿ ದೊಡ್ಡ ದೊಡ್ಡ ಮಷೀನ್ಗಳಿಂದ ಅಥವಾ ಡೈನಾಮೈಟ್ ಗಳಿಂದ ಆ ಬೆಟ್ಟಗಳನ್ನೇ ಬ್ಲಾಸ್ಟ್ ಮಾಡಿ ಡ್ರಿಲ್ ಮಾಡಿ ಆ ಕಲ್ಲುಗಳನ್ನ ಕಡೆದು ತೆಗೆಯಲಾಗುತ್ತದೆ. ಇಂತಹ ಕಲ್ಲುಗಳಿಗಾಗಿ ದೇಶ ವಿದೇಶದಲ್ಲಿ ಭಾರಿ ಡಿಮ್ಯಾಂಡ್ ಕೂಡ ಇರುತ್ತದೆ. ಹೀಗಾಗಿ ದೊಡ್ಡ ದೊಡ್ಡ ಕಂಪನಿಗಳು ಇಂತಹ ದೊಡ್ಡ ದೊಡ್ಡ ಬೆಟ್ಟಗಳನ್ನ ಲೀಸ್ ಮುಖಾಂತರ ಸರ್ಕಾರದಿಂದ ಪಡೆಯುತ್ತಾರೆ. ಈ ಸಾಫ್ಟ್ ಸ್ಟೋನ್ ಗಳಲ್ಲಿ ಹೆಚ್ಚಾಗಿ ಕಾರ್ಬೋನೇಟ್, ಕ್ಲೋರೈಡ್ ಹಾಗೂ ಟಾಲ್ಕ್ ನಂತಹ ಎಲಿಮೆಂಟ್ಸ್ ಗಳು ಕೂಡ ಇರುತ್ತವೆ. ಇದೇ ಕಾರಣ ಇಂತಹ ಕಲ್ಲುಗಳಿಂದ ತಯಾರಾಗುವಂತಹ ಪೌಡರ್ ಅನ್ನ ಹೆಚ್ಚಾಗಿ ಟಾಲ್ಕಮ್ ಪೌಡರ್ ಎಂದೇ ಕರೆಯುತ್ತಾರೆ. ಹೀಗೆ ಕತ್ತರಿಸಿದಂತಹ ದೊಡ್ಡ ದೊಡ್ಡ ಕಲ್ಲುಗಳನ್ನ ಟ್ರ್ಯಾಕ್ಟರ್ಗಳ ಮೂಲಕವೋ ಅಥವಾ ಲಾರಿಗಳ ಮೂಲಕವೋ ಬೆಟ್ಟಗಳಿಂದ ನೇರವಾಗಿ ಕಾರ್ಖಾನೆಗೆ ರವಾನಿಸಲಾಗುತ್ತದೆ. ಹೀಗೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಮೊದಲು ಕ್ರಷಿಂಗ್ ಮಷೀನ್ ನಲ್ಲಿ ಹಾಕಿ ಅವುಗಳನ್ನ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಲಾಗುತ್ತದೆ. ಹೀಗೆ ಇವುಗಳನ್ನ ಮುಂದಿನ ಪ್ರಾಸೆಸ್ಗೆ ನೂಕಲು ಮೊದಲು ಇವುಗಳನ್ನ ಕನ್ವೇಯರ್ ಬೆಲ್ಟ್ ಮೂಲಕ ಚಿಕ್ಕ ಚಿಕ್ಕ ಪೀಸುಗಳನ್ನ ತಳ್ಳಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಪೌಡರ್ಗೆ ಬೇಕಾದಂತಹ ಕಲ್ಲುಗಳನ್ನ ಮಾತ್ರ ಇಟ್ಟುಕೊಂಡು ಕೆಲವು ಅನ್ವಾಂಟೆಡ್ ವಸ್ತುಗಳನ್ನ ಅಲ್ಲಿಂದ ತೆಗೆದು ಹಾಕಲಾಗುತ್ತದೆ. ಎಷ್ಟೋ ಜನ ಹಳದಿ ಬಣ್ಣದ ಹಲ್ಲುಗಳನ್ನ ಇಟ್ಕೊಂಡು ನಗೋದು ಕೂಡ ಕಷ್ಟ ಆಗಿ ಹೋಗುತ್ತೆ. ಯಾಕಂದ್ರೆ ಅವರ ಹಲ್ಲುಗಳನ್ನ ನೋಡಿದ್ರೆ ಜನ ಓಡ್ ಹೋಗ್ತಾರೆ ಅಂತ. ಈ ಹಳದಿ ಹಲ್ಲುಗಳನ್ನ ಬಿಳಿ ಮಾಡೋಕೆ ನೀವು ಒಂದು ವೇಳೆ ಡಾಕ್ಟರ್ ಹತ್ರ ಹೋದ್ರೆ ಮುಗ್ದೇ ಹೋಯ್ತು, ಸಾವಿರಾರು ರೂಪಾಯಿ ಕಿತ್ಕೊಂಡು ನಿಮ್ಮನ್ನ ಹಾಗೆ ಕಳಿಸ್ಬಿಡ್ತಾರೆ. ಹೌದು, ಈಗ ಬಂದಿದೆ V34 ಪರ್ಪಲ್ ಟೂತ್ ಪೇಸ್ಟ್. ಹೊಸ ಕಾನ್ಸೆಪ್ಟ್, ಹೊಸ ಟೆಕ್ನಾಲಜಿ. ಎಲ್ಲೋ ಬಣ್ಣವನ್ನ ಪರ್ಪಲ್ ಬಣ್ಣಕ್ಕೆ ಮಿಶ್ರಣ ಮಾಡಿದಾಗ ಅದು ಬಿಳಿ ಬಣ್ಣಕ್ಕೆ ತಿರುಗೋದನ್ನ ನೀವು ಸ್ಕೂಲಲ್ಲೂ ಕೂಡ ಓದಿದ್ದೀರಾ. ಈಗ ಈ ಜೋಳನೇ ನೋಡಿ, ಈ ಜೋಳ ಹಳದಿ ಬಣ್ಣದ ಕಾಳುಗಳನ್ನ ಹೊಂದಿದೆ. ಇದರ ಮೇಲೆ ನಾವು ಈಗ V34 ಟೆಕ್ನಾಲಜಿ ಬಳಸಿದಂತ ಟೂತ್ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಯಾವ ರೀತಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಎಂದು. ಹೌದು, ಈ ಒಂದು V34 ಪರ್ಪಲ್ ಟೂತ್ ಪೇಸ್ಟ್ ಅನ್ನ ನಮ್ಮ ಹಳದಿ ಬಣ್ಣದ ಹಲ್ಲುಗಳ ಮೇಲೆ ಬ್ರಷ್ ಮಾಡಿದರೆ ಕೆಲವೇ ನಿಮಿಷದಲ್ಲಿ ಹಳದಿ ಬಣ್ಣ ಮಾಯವಾಗಿ ಬಿಳಿ ಬಣ್ಣದ ಹಲ್ಲುಗಳು ಮಿಂಚುತ್ತವೆ.
ಮುಚ್ಚುತ್ತೆ. ಇದು ಬೇರೆ ಟೂತ್ ಪೇಸ್ಟ್ ಗಳ ಹಾಗೆ ಅತ್ಯಂತ ಸುರಕ್ಷಿತ ಕೂಡ. ಹಾಗಾದ್ರೆ ಈ ಪ್ರಾಡಕ್ಟ್ ಅನ್ನ ನೀವು ಬೈ ಮಾಡ್ಬೇಕಂದ್ರೆ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆರ್ಡರ್ ಮಾಡಿ. V34 ಪರ್ಪಲ್ ಟೂತ್ ಪೇಸ್ಟ್ ಹಿಂದೆ ಬಳಸಿ 30 ಸೆಕೆಂಡ್ಸ್ ನಲ್ಲಿ ನಿಮ್ಮ ಹಲ್ಲುಗಳನ್ನ ಮಿಂಚು ಹಾಗೆ ಮಾಡಿ. ಇದರ ಬೆಲೆ ಕೇವಲ 449 ಮಾತ್ರ. V34 ಪರ್ಪಲ್ ಟೂತ್ ಪೇಸ್ಟ್ ಬಳಸಿ ಯಾವಾಗಲೂ ನಗ್ತಾ ಇರಿ. ಇದನ್ನ ಇಲ್ಲಿ ಫಿಲ್ಟ್ರೇಷನ್ ಎಂದೇ ಕರೆಯಲಾಗುತ್ತದೆ. ಹೀಗೆ ಫಿಲ್ಟರ್ ಮಾಡಿದಂತಹ ಚಿಕ್ಕ ಚಿಕ್ಕ ಸಾಫ್ಟ್ ಕಲ್ಲುಗಳನ್ನ ಈಗ ಇನ್ನೊಂದು ದೊಡ್ಡ ಮಿಕ್ಸಿಗೆ ಹಾಕಿ ಅದನ್ನ ಪೌಡರ್ ಆಗಿ ಪರಿವರ್ತಿಸಲಾಗುತ್ತದೆ. ಹೀಗೆ ಮಿಕ್ಸಿಯಿಂದ ಹೊರಬಂದಂತಹ ಹಿಟ್ಟನ್ನ ಅಂದ್ರೆ ಪೌಡರ್ ಅನ್ನ ಇನ್ನೊಂದು ನುಣುಪಾದಂತಹ ಮಿಕ್ಸರ್ಗೆ ಹಾಕಿ ಆ ಒಂದು ಹಿಟ್ಟನ್ನ ಇನ್ನೂ ಚೆನ್ನಾಗಿ ಪೌಡರ್ ಮಾಡುತ್ತಾರೆ. ಹೀಗೆ ನುಣುಪಾಗಿ ಬಂದಂತಹ ಪೌಡರ್ ಅನ್ನ ಇನ್ನೊಂದು ಫಿಲ್ಟರ್ ನಲ್ಲಿ ಹಾಕಿ ಅದರಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಸಪರೇಟ್ ಮಾಡಲಾಗುತ್ತದೆ. ಹೀಗೆ ಅತ್ಯಂತ ನುಣುಪಾದಂತಹ ಪೌಡರ್ ಅನ್ನ ಇನ್ನೊಂದು ಕನ್ವೇಯರ್ ಮೂಲಕ ಅದನ್ನ ಮುಂದಿನ ಪ್ರಾಸೆಸ್ಗೆ ಕಳಿಸಲಾಗುತ್ತದೆ. ಹೀಗೆ ಬಂದಂತಹ ನುಣುಪಾದ ಪೌಡರ್ ಅನ್ನ ಇನ್ನೊಂದು ಬ್ಲೆಂಡರ್ ಗೆ ಹಾಕಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಈ ಪೌಡರ್ಗೆ ಕೆಲವು ಪ್ರಾಣಿಗಳ ಎಲುಬುಗಳನ್ನ ಕ್ರಶ್ ಮಾಡಿ ಹಾಕಲಾಗುತ್ತದೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಸುವಾಸನೆ ಬರುವಂತಹ ಕೆಲವೊಂದು ಕೆಮಿಕಲ್ಸ್ ಗಳನ್ನ, ರಾಸಾಯನಿಕ ಪದಾರ್ಥಗಳನ್ನ ಇಲ್ಲಿ ಮಿಕ್ಸ್ ಮಾಡಲಾಗುತ್ತದೆ. ಹೀಗೆ ಮಾಡಿದಂತಹ ಪೌಡರ್ಗೆ ಇನ್ನಷ್ಟು ಹೊಳಪು ಬರುತ್ತದೆ ಹಾಗೂ ಅದ್ಭುತವಾದಂತಹ ಸುವಾಸನೆ ನಿಮಗೆ ಕೊಡುತ್ತದೆ. ನೀವು ಪೌಡರ್ ಅನ್ನ ನಿಮ್ಮ ಮೈಗೆ, ಮುಖಕ್ಕೆ ಹಾಕುವಾಗ ನಿಮಗೆ ಬರುವಂತಹ ಆ ಸುವಾಸನೆಯೇ ಈ ರಾಸಾಯನಿಕ ವಸ್ತುಗಳಿಂದ ಹಾಗೂ ಕೆಲವು ಪ್ರಾಣಿಗಳ ಎಲುಬುಗಳನ್ನ ಕ್ರಶ್ ಮಾಡುವ ಮೂಲಕ ಈ ರೀತಿ ಮಿಂಚುವ ಹಾಗೂ ಘಮಘಮಿಸುವ ಪೌಡರ್ ಈಗ ರೆಡಿಯಾಗಿರುತ್ತದೆ. ಇದನ್ನ ಮುಂದೆ ಪ್ಯಾಕಿಂಗ್ ಗೆ ಕಳಿಸಲಾಗುತ್ತದೆ. ಕೆಲವೊಮ್ಮೆ ಇವುಗಳನ್ನ ಟಿನ್ ನಲ್ಲಿ ಅಥವಾ ಕೆಲವೊಂದು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಈ ಪೌಡರ್ ಅನ್ನ 50 ಗ್ರಾಂ, 100 ಗ್ರಾಂ, 1/4 ಕೆಜಿ, ಕೆಜಿ, 10 ಕೆಜಿ ವರೆಗೂ ಪ್ಯಾಕಿಂಗ್ ಮಾಡಿ ಮುಂದೆ ಇವುಗಳನ್ನ ಬ್ರ್ಯಾಂಡಿಂಗ್ ಆಗಿ ಕಳಿಸಲಾಗುತ್ತದೆ. ಹೀಗೆ ಬಂದಂತಹ ಈ ಪ್ಲಾಸ್ಟಿಕ್ ಡಬ್ಬಗಳಿಗೆ ಕಂಪನಿಯ ಹೆಸರನ್ನ ಅಂದರೆ ಸ್ಟಿಕ್ಕರ್ ಮೂಲಕ ಅಳವಡಿಸಲಾಗುತ್ತದೆ. ಹೀಗೆ ಪ್ಯಾಕ್ ಮಾಡಿದಂತಹ ಟಿನ್ಗಳನ್ನ, ಬಾಕ್ಸ್ಗಳನ್ನ ಟ್ರಕ್ ಗಳ ಮೂಲಕ ಅಥವಾ ಹಡಗುಗಳ ಮೂಲಕ ಅಥವಾ ರೈಲುಗಳ ಮೂಲಕ ಮಾರುಕಟ್ಟೆಗೆ ಕಳಿಸಲಾಗುತ್ತದೆ. ಹೀಗೆ ಬಂದಂತಹ ಪೌಡರ್ ಗಳನ್ನ ಬಳಸಿಯೇ ಹಲವಾರು ಜನ ಮೇಕಪ್ ಅನ್ನು ಕೂಡ ಮಾಡಿಕೊಳ್ಳುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಯಾವ ರೀತಿ ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಕಡಿದು, ದೊಡ್ಡ ದೊಡ್ಡ ಕಲ್ಲುಗಳನ್ನೇ ಕಡಿದು ಘಮಘಮಿಸುವ ಹಾಗೂ ಮಿಂಚುವ ಪೌಡರ್ ಅನ್ನ ನಿಮ್ಮ ಮುಂದೆ ನಿಮ್ಮ ಮನೆಗೆ ಪ್ರಸ್ತುತಪಡಿಸುತ್ತಾರೆ ಅಂದ್ರೆ ನಿಜಕ್ಕೂ ಅದ್ಭುತವಾದಂತಹ ಒಂದು ಪ್ರಾಸೆಸ್ ಅನ್ನಬಹುದು. ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಗಿರಬೇಕು ಯಾವ ರೀತಿ ಪೌಂಡ್ಸ್ ಪೌಡರ್ ಆಗಲಿ ಅಥವಾ ಬೇರೆ ಇನ್ನು ಪೌಡರ್ ಗಳನ್ನ ಫ್ಯಾಕ್ಟರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಯಾವ ರೀತಿ ತಯಾರಿಸುತ್ತಾರೆ ಅಂತ, ಇನ್ನು ಯಾವ್ಯಾವ ವಸ್ತುಗಳನ್ನು ಕೂಡ ಬಳಸುತ್ತಾರೆ ಅಂತ. ಈಗ ನೀವು ಯಾವತ್ತಾದ್ರೂ ಪೌಡರ್ ನ ಬಳಸುವಾಗ ಈ ಎಲ್ಲಾ ಒಂದು ಪ್ರಾಸೆಸ್ ನಿಮ್ಮ ಕಣ್ಣ ಮುಂದೆ ಬರುತ್ತದೆ ಎಂದು ನಾನು ಅಂದುಕೊಂಡಿದ್ದೇನೆ. ಇಂತಹದೇ ಅದ್ಭುತ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.